ಫುಲ್ ಡೇ ಅವಳನ್ನ ರೋಸ್ಟ್ ಮಾಡಿ ಒಂದು ವ್ಲಾಗು ರೋಸ್ಟಿಂಗ್ ಮೋನಿಶಾ, ಇನ್ನೊಂದು ಇರಿಟೇಟಿಂಗ್ ಮೋನಿಶಾ. ಇರಿಟೇಟಿಂಗಲ್ಲಿ ಇರಿಟೇಟ್ ಮಾಡಿಬಿಡ್ಬೇಕು. ಇದು 2 ವ್ಲಾಗ್ನ ಮಾಡ್ತಾ ಇದ್ದೀನಿ. ಸ್ಕೂಲ್ ಬಿಟ್ಟು ಹೋದ್ರೂ ಅವರು ಫ್ರೆಂಡ್ಶಿಪ್ ಡೇಗೆ ನಮ್ಮ ಮನೆ ಹತ್ರ ಹುಡ್ಕೊಂಡ್ಬಿಟ್ಟು ನನ್ಗೆ ಬ್ಯಾಂಡ್ ಕಟ್ಟಿದ್ರು. ರೆಡ್ ಕಲರು, ಸೇಮ್ ಇದೇ ತರ ರೆಡ್ ಕಲರ್ ದಾರ ಇತ್ತು. ಇದು ನೋಡಿದಾಗ ಅದೇ ನನಗೆ ನೆನಪಾಯ್ತು ಆಕ್ಚುಲಿ. ಅವಾಗೆಲ್ಲ ಚೆನ್ನಾಗಿರೋದು ಒಂಥರ ಫ್ರೆಂಡ್ಶಿಪ್ ಡೇಗೆ ಬ್ಯಾಂಡ್ ಎಲ್ಲರಿಗೂ ಕಟ್ಟಲೇಬೇಕು. ಖುಷಿ ಆಗುತ್ತೆ ಬಿಕಾಸ್ ವೆರಿ ಸಪೋರ್ಟಿವ್ ಗರ್ಲ್. ಲೈಕ್ ನಾನೇನಾದ್ರೂ ವ್ಲಾಗ್ ಮಾಡೋದು ಮರ್ತೋದ್ರು ಕೂಡ ಲೈಕ್ ನನಗೆ ನೆನಪಿಸ್ತಾಳೆ, ವ್ಲಾಗ್ ಮಾಡಿಲ್ಲ ನೀನು, ವ್ಲಾಗ್ ಮಾಡ್ಕೋ ಅಂತ. ಆ್ಯಂಡ್ ತುಂಬ ಸಪೋರ್ಟಿವ್. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮಗಂತೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಫೈನಲಿ ಬಂದ್ವಿ. ವಿಡಿಯೋ ಮಾಡೋದು ನಿಜವಾಗ್ಲೂ ಗೊತ್ತಾ, ಎನರ್ಜಿನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಬೆಳಗ್ಗೆ ಇವತ್ತೇ ಫಸ್ಟ್ ಟೈಮು ಬರ್ನಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ನಾನು ಮತ್ತು ಲೆಗ್ಗಿ ಮಾತ್ರ ಬಂದಿರೋದು. ಮೋನಿಶಾ ಬಂದಿಲ್ಲ ಬಿಕಾಸ್ ಅವಳಿಗೆ ಇವತ್ತು ಹುಷಾರಿಲ್ಲ. ಕಂಟಿನ್ಯೂಸ್ ಯಾವಾಗ 3 ಡೇಸಿಂದ ಹುಷಾರಿಲ್ಲ. ಸೊ ಹಂಗಾಗಿ ನಾನು ಸ್ವಲ್ಪ ಸರಿ ಹೋಗಿದೆ ನೋಡಿ. ಬರಬೇಡಿ ಅಂದಿಲ್ಲ ಗೈಸ್, ಅವಳ ಹತ್ರನೇ ಇಳಿಸ್ಬಿಡ್ತೀನಿ ಬೇಕಿದ್ರೆ. ಈಗ ಸ್ವಲ್ಪ ಬೇಗನೆ ಬಂದಿದ್ದೀವಿ, ಇನ್ನು 20 ಮಿನಿಟ್ಸ್ ಬೇಗ ಬಂದಿದ್ದೀವಿ. ಸ್ವಲ್ಪ ವರ್ಕ್ ಇದೆ, ಅದನ್ನು ಮುಗಿಸ್ಕೋಬೇಕು ಅವ್ರು ಬರೋ ಅಷ್ಟರಲ್ಲಿ ಅಷ್ಟೇ ಗೈಸ್. ಕರ್ಕೊಂಬಂದ್ಬಿಟ್ಟು ಅವಳಿಗೆ ವರ್ಕ್ ಆಗ್ತಿಲ್ಲ. ಏನೋ ಆಯ್ತಪ್ಪ, ಅಟ್ಲೀಸ್ಟ್ ಓಪನ್ ಆದರೂ ಆಗಪ್ಪ, ಹೋಗ್ತೀವಿ ಈಚೆ. ಇಲ್ಲ, ಫಸ್ಟ್ ಫ್ಲೋರಲ್ಲಿ ಐತೆ, ಸೆಕೆಂಡ್ ಫ್ಲೋರಿಗೆ ಬಂತು. ಪರವಾಗಿಲ್ಲ ಗೈಸ್, ಲಕ್ ಚೆನ್ನಾಗೈತೆ ಅವಳದು. ವಾಟರ್ಮೆಲನ್ ತಗೊಳ್ಳೋಣ ಅಂತ ಬಂದಿದ್ದೀವಿ ಗೈಸ್. ಅದೊಂದು 2 kg ಬರುತ್ತೆ. ಹಾಂ, kg 40 ಅಂತ ಹೇಳಿದ್ರು. ಎಷ್ಟಾಯಿತು? 80. ಅದಿನ್ನೆಷ್ಟಿತ್ತು? ಕರೆಕ್ಟಾಗಿ ಬಂದಿದೆ. 2 kg 100 ಗ್ರಾಮಾ? ಥ್ಯಾಂಕ್ಸ್ ಆಂಟಿ. ಹಾಕಿ ನಿಮ್ಗೆ ಕೊಡ್ತೀನಿ ನಾನು. ಇಲ್ಲ ಅಷ್ಟೊಂದು ಇಲ್ವಾ, ಹಿಡ್ಕೊ ಇಲ್ಲಿ. ಎಂತ ಗಂಟೆ ಲಾಸ್ಟ್ ಗೈಸ್. ಇವಾಗ PG ಹತ್ರ ಬಂದು ಮೋನಿಶಂಗೆ ಏನೋ ಇಡ್ಲಿ ಬೇಕಂತೆ, ತೊಗೊಂಡೋಗಿ ಕೊಡೋಣ ಅಂತ ಬಂದಿದ್ದೀನಿ. ಫುಲ್ಲು ಕಣ್ಣೆಲ್ಲ ಉರಿತಾವೆ ಗೈಸ್. 1 ಗಂಟೆಗೆ ಮಲಗಿ ಕರೆಕ್ಟಾಗಿ 5:45 ಗೆದ್ದಿದ್ದೀನಿ. ಅದಕ್ಕೆ ಮತ್ತೆ ಏನಾದರೂ ಬಿದ್ದುಬಿಟ್ರೆ ಅದಕ್ಕೆ ವಿಡಿಯೋ ಆನ್ ಮಾಡಿದ್ದೀನಿ. ಇಲ್ಲ ಗೈಸ್, ಇವಾಗ ತಿಂಡಿ ಇರುತ್ತೋ ಇಲ್ವೋ ಏನೋ ಗೊತ್ತಿಲ್ಲ. ತಿಂಡಿ ಇಲ್ಲ ಅಂದರೆ ಅವಳ ಹತ್ರನೇ ತರ್ಸ್ಕೊಳಲ್ಲ ನೋಡಿ, ಅವಳ ದುಡ್ಡಲ್ಲಿ. ನಾವು ಅವಳಿಗೋಸ್ಕರ ಹೋಗಿಲ್ವಾ ಇಷ್ಟು ಬೇಗ? ತಿಂಡಿಗೆ ಹೋಗ್ಬೇಕು ಕೊಡೋದಲ್ಲಿ. ನಾನು ವಾಂಗಿಬಾತಿ ಕಡಲೆ ಬೀಜ ಹಾಕೋದು ಇವತ್ತೇ ನೋಡಿದೆ. ನಾನು ನೋಡಿದ್ದೆ. ನೀನು ನೋಡಲಿ ಅಂತಲೇ ಇವತ್ತು ಹಾಕೋರಿ ನೋಡಿ. ಇವಾಗ ಹಿಂಗೆ ಅಂತಾಳೆ, ಸೂಪರ್ ಅನ್ನಲ್ಲ, ರಿಯಲ್ ಆಗಿದ್ರೆ ಅಂತೀನಿ. ಇವಾಗ ಅಂತಾಳೆ. ಇದು ನಮ್ಮ ಟೀಚರ್ ಒಬ್ರು ಇದ್ರು, ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಮಾಡ್ಕೊಡೋದು. ಇವಾಗ ಅವ್ರಿಗೆ ಹೇಳ್ತೀನಿ ತಡಿ, ಟೀಚರ್ಗೆ ಮಾಡ್ಕೊಂಬರಕ್ಕೆ. ಚೆನ್ನಾಗಿಲ್ಲ, ಸುಮ್ಮನೆ ಏನೋ ಬದನೆಕಾಯಿ ಮಾಡ್ಕೊಂಡು ಅಷ್ಟೇ. ಬದನೆಕಾಯಿ ಇದ್ದಾವಂತ ಮಾಡೋರು. ನಾಟ್ ಬ್ಯಾಡ್. ಓಕೆ ತಗೊಂಡು ಇಲ್ಲ, ಬ್ಯಾಡೆ. ಇವಾಗ ಟೈಮ್ ಒಂದು 5:30. ಏನೇನು ಮಾಡಿದೆ ಮಧ್ಯಾಹ್ನದಿಂದ ಅಂತಂದರೆ, ಒಂದು 5,500 ಎಷ್ಟು ಅಂತಂದರೆ 5,632 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ 256 ಕ್ಯಾಲರೀಸ್ ಬರ್ನ್ ಆಗಿದೆ ವಾಕಿಂಗಲ್ಲಿ. ಇದು ಮಧ್ಯಾಹ್ನದಿಂದ ಅಲ್ಲ, ಮಾರ್ನಿಂಗ್ ಅದು. ಸುಮ್ಮನೆ ವಾಕ್ ಮಾಡಿ ಅಷ್ಟು ಕ್ಯಾಲರೀಸ್ ಬರ್ನ್ ಆಗಿದೆ. ಇದು ಲೈಕ್ ಮಾರ್ನಿಂಗಿಂದ ಆಗಿರೋದು, ಓಡಾಡೋದ್ರಿಂದ ಆಯಿತಾ. ಅದನ್ನೆಲ್ಲ ಮುಗಿಸ್ಕೊಂಡು ಏನು ಸೌಂಡ್ ಅಂತಂದರೆ, ನನ್ನ ವ್ಲಾಗ್ಸ್ ನೋಡ್ತಾ ಇದ್ದಾರೆ ನನ್ನ ಇಬ್ಬರು ಫ್ಯಾನ್ಸ್ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದಾರೆ. ನನ್ನ ಇಬ್ಬರು
ಫ್ರೆಂಡ್ಸ್ ಈಗ ನೋಡಿ ಫ್ಯಾನ್ಸ್ ಅಂತಂದ್ರೆ ಬರ್ನ್ ಆಗಿಬಿಡ್ತಾರೆ, ಅದರಲ್ಲಿ ಒಬ್ಳು ಜಾಸ್ತಿ ಬರ್ನ್ ಆಗೋದೈತಾ. ಈಗ ಅವನ್ನ ತುಂಬ ಮುಂದೆ ತಂದು ಇಟ್ಕೊಬಿಡ್ತಾಳೆ, ಹಾಗಾಗಿ ಮುಂದೆ ತಂದಿಟ್ಕೋತಾಳೆ. ಹಾಗಾಗಿ ಗೈಸ್ ಏನು ಗೊತ್ತಾ, ಇಷ್ಟು ದಿನ ಇಲ್ಲಿಗೆ ಬಂದು 1 ವೀಕ್ ಜಸ್ಟ್ ಶರ್ಟಾಪ್ಲಿಗೆ ವ್ಲಾಗ್ ಮಾಡೋಕ್ಕೆ ಬಿಡಲ್ಲ ಗೈಸ್. ಅವಳನ್ನ ತೋರಿಸ್ಬಾರ್ದಲ್ಲ ಅಂತ ಒಂದು ಕಾರಣಕ್ಕೆ ಸುಮ್ಮನಿದ್ದೀನಿ, ಇಲ್ಲಾಂದರೆ ರೋಸ್ಟ್ ಮಾಡಿಕ್ಕೆ ಬರ್ತಿದ್ದೆ. ಮೋನಿಶಾ ಒಂದು ಸೆಕೆಂಡ್ ಆ ಮಾತಲ್ಲೇ ಅಲ್ಲ ಏನೇನು ಮಾತಾಡ್ಬೇಕು ಅದನ್ನೆಲ್ಲ ಮಾತಾಡಿರ್ತಾಳೆ. ಲೈಕ್ ಇಷ್ಟು ದಿನದಿಂದ ಚೆನ್ನಾಗಿ ತಿಂದ್ಬಿಟ್ಟು ತುಂಬ ಕಷ್ಟ ಆಗ್ತಿದೆ ಡಯಟಲ್ಲಿ ಇರೋದು. ಹೊಟ್ಟೆಲ್ಲ ಲೈಕ್ ಉರಿ ಸರ್ರಿ ಹೊಟ್ಟೆ ಹಸಿ ಇಷ್ಟೆಲ್ಲ ಆಗ್ತೈತೆ ಗೈಸ್. ಅಲ್ಲಿ ಇದ್ದಿದ್ದೆ ವಾಟರ್ಮೆಲನ್ ಇದ್ದೆ, ತಿನ್ನೋಣ ಅಂದರೂ ತಿನ್ಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಯಾಕೋ ಅದನ್ನು. ಅಷ್ಟೇ. ಆ್ಯಂಡ್ ಇನ್ನೊಂದೇನೋ ಹೇಳ್ಬೇಕು ಅಂದ್ಕೊಂಡೆ ಗೈಸ್, ನಾನು ಒಂದು ವ್ಲಾಗ್ ಪ್ಲ್ಯಾನ್ ಮಾಡ್ತಿದ್ದೀನಿ ಗೈಸ್, ನಾನು ಲೇಖಿಗೆ ಸೇರಿಕೊಂಡು ಮೋನಿಶಾನ ರೋಸ್ಟ್ ಮಾಡ್ಬೇಕಂತ ಅಂದ್ಬಿಟ್ಟು ಅದೊಂದು ವ್ಲಾಗ್ನ ಇಲ್ಲ ಗೈಸ್, ಇವಾಗ ಅದಲ್ಲ, ಲೈಕ್ ನಾರ್ಮಲಾಗಿ ಮಾಡೋದಲ್ಲ, ಒಂದು ಫುಲ್ ಡೇ ಅವಳನ್ನ ರೋಸ್ಟ್ ಮಾಡಿ ಒಂದು ವ್ಲಾಗು ರೋಸ್ಟಿಂಗ್ ಮೋನಿಶಾ, ಇನ್ನೊಂದು ಇರಿಟೇಟಿಂಗ್ ಮೋನಿಶಾ. ಇರಿಟೇಟಿಂಗಲ್ಲಿ ಇರಿಟೇಟ್ ಮಾಡಿಬಿಡ್ಬೇಕು. ಇದು 2 ವ್ಲಾಗ್ನ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆ ಬೇಕು ಅಂತ ಲೈಕ್ ಜಾಸ್ತಿ ಲೈಕ್ ಮಾಡಿ, ಆ್ಯಂಡ್ ಯಾರಿಗೆ ಬೇಕು ಸ್ಪೆಸಿಫಿಕ್ಕಾಗಿ ಕಮೆಂಟ್ ಮಾಡಿ, ಓಕೆನಾ. ಅವಳನ್ನ ಚೆನ್ನಾಗಿ ರೋಸ್ಟ್ ಮಾಡಿಬಿಡ್ಬೇಕು. ಇಲ್ಲ ಗೈಸ್, ಅದನ್ನು ಮಾಡ್ತೀನಿ. ಅವಳಿಗೆ ಎಷ್ಟು ಇರಿಟೇಟ್ ಆಗಬೇಕು ಅಂತಂದರೆ ಅವಳಿಗೆ ಗೊತ್ತೇ ಆಗಬಾರ್ದು ವ್ಲಾಗ್ ನಡೀತಿದೆ ಅಂತ. ಅದನ್ನು ಮಾತ್ರ ಚೆನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಗೈಸ್. ಮಾಡ್ತೀನಿ, ಆದಷ್ಟು ಬೇಗ ಮಾಡ್ತೀನಿ ನೋಡಿ. ಏನು ಅನ್ನಿಸ್ತಿದೆ ಮೋನಿಶಾ? ಒಂಚೂರು ಸ್ಕಿಪ್ ಮಾಡಿದಿರ ದಿನ ನಿನ್ ಬ್ಲಾಗ್ ನೋಡ್ತೀನಿ. ಓಕೆ ಗೈಸ್, ಏನು ಗೊತ್ತಾ, ಅವಳ ಹತ್ರ ಒಂದು ಕ್ವಶನ್ ಕೇಳ್ಬೇಕು ಅಂದ್ಕೊಂಡೆ. ಅವಳ ಸೀರಿಯಸ್ ಥರ ಆಗ್ತಾ ಇದ್ದೀನಿ, ಮೋನಿಶಂಗೆ ಹಂಗಾಯಿತು ಹಿಂಗಾಯಿತು ಹುಷಾರಿಲ್ಲ, ಬಿಕಾಸ್ 3 ದಿನದಿಂದ ಇದೇ ಆಗ್ತಿರೋದು. ಸೊ ಇವಾಗ ಬೆಟರ್ ಆಗಿದ್ದಾಳೆ. ಸೊ ಕೇಳೋಣ ಬನ್ನಿ, ಹೇಳು. ಏನು ಹೇಳ್ಬೇಕು? ಹಾಯ್, ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಏನು ಹೇಳಬೇಕು ಹೇಳು, ಹುಷಾರಾಗಿದ್ಯಾ, ಏನು ಕತೆ, ಅಪ್ಡೇಟ್ ಕೊಡು. 3 ದಿನದಿಂದ ಒಳ್ಳೆ ಇಲ್ಲ ಗೈಸ್, ಅವಳು ಸುಮ್ಮನೆ ಹೇಳ್ತಾವಳೆ, ಇದೆಲ್ಲ ಏನೂ ಇಲ್ಲ, ಸುಮ್ಮನೆ ಹೇಳ್ತಿರೋದು. ಆ್ಯಂಡ್ 1 ಸೆಕೆಂಡು ಶಟಪ್ ಲೇಖನ, ಅವಳು ಲೇಖಿ ಇದ್ರೆ ಹೇಳಿಲ್ವಾ, ರೋಸ್ಟಿಂಗ್ ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇವಾಗ ಒಳ್ಳೆ ಹೆಂಗಾಕಿದ್ದು ಹಿಂಗೆ ಗೊತ್ತಾ ಗೈಸ್, ಇಂಗ್ಲೀಷ್ ಮೂವೀಸಲ್ಲಿ ಮತ್ತು ಕೆಲವೊಂದು ಸೀರೀಸ್ ಇರುತ್ತೆ ಗೊತ್ತಾ, ಹಾಗೆ ಮೋನಿಶಂಗೆ ಹಂಗಾಯಿತು ಈ ಥರ ಎಲ್ಲ ದೃಷ್ಟಿ ಆಗ್ಬಿಟ್ಟಿತ್ತು, ಆಗೈತೆ ಹಾಗೆಲ್ಲ. ಇವಾಗ ಹುಷಾರಿಲ್ದಂಗೆ ಆಗಿತ್ತು. ಸೊ ಹೇಳು, ಹೆಂಗಿದೆಯಾ ಇವಾಗ? ಶಟಪ್ ಲೇಖಿ ಹೇಳ. ಆರಾಮಾಗಿ ಊಟ ಮಾಡ್ಬೋದಾ? ಆರಾಮಾಗಿದ್ದೀನಿ ಇವಾಗ, ಪ್ರಾಬ್ಲಮ್ ಏನಿಲ್ಲ. ಅದೇ PG ಊಟ ಅಲ್ವಾ, ಎಷ್ಟೇ ತಿಂದ್ರು ಹೊಟ್ಟೆ ತುಂಬ್ದಂಗೆ ಅನ್ಸಲ್ಲ. ಅದು ನನಗಲ್ಲ, PG ಎಲ್ಲರೂ ಪ್ರತಿಯೊಬ್ಬರಿಗೂ ಇದೊಂದು ಪ್ರಾಬ್ಲಮ್. ಅದೊಂದು ಏನಂತಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ, ನನಗೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಬಟ್ ಇವ್ರಿಗೇನು ಗೊತ್ತಾ, ಲೈಕ್ ಸೋಡಾ ಅದು ತಿಂದು ರೂಢಿ ಆಗಿದ್ದಾರೆ, ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಹಾಸ್ಟೆಲ್ಗೆ, ಅದು ಒಂದು ರೀಸನ್. ಆ್ಯಂಡ್ ಇವಳು ಒಬ್ಳಿಗೆ ಹಿಂಗೆ ಆಗ್ತಿಲ್ಲ, ತುಂಬ ಜನ ಸೇಮ್ ಪ್ರಾಬ್ಲಮ್ಮು, ಎಲ್ಲರಿಗೂ ಹೊಟ್ಟೆ ತುಂಬ್ತಾ ಇಲ್ಲ. ಎಷ್ಟು ತಿನ್ನೋದು ಕ್ವಾಂಟಿಟಿ ತಿಂತಿದ್ದೀವಿ, ಬಟ್ ಹೊಟ್ಟೆ ತುಂಬಲ್ಲ ಅನ್ನೋದು ಎಲ್ರಿಗೂ ಪ್ರಾಬ್ಲಮ್ಮೇ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ನೀನೇನು ಬಕಾಸೂರು ಏನು ಆಗ್ತಾನೆ ಇರುತ್ತೆ ತಿಂತಿದ್ರೆ. ಏನು ಮಾಡೋಕ್ಕಾಗಲ್ಲ, ಅವಳು ವ್ಲಾಗ್ ಮಾಡ್ತಾವ್ರೆ ಅಂದರೆ ಸ್ವಲ್ಪ 10 ರೂಪಾಯಿ ಆ್ಯಕ್ಟಿಂಗ್ ಜೊತೆಗೆ 10 ರೂಪಾಯಿ ಆ್ಯಕ್ಟಿಂಗ್ ಮಾಡು ಅಂತಂದರೆ 100 ರೂಪಾಯಿನೇ ಸೇರಿಸ್ಬಿಡ್ತಾಳೆ. ಮನುಷ್ಯ ನಿಜವಾಗ್ಲೂ ನನ್ನ ನೋಡಿದವ್ರು ಏನು ಅನ್ಕೊಳ್ಳಲ್ಲ ಹೇಳು. ನನ್ನ ಐಡೆಂಟಿಟಿನ ಹಾಳು ಮಾಡೋದಕ್ಕೆ ಇವಳು ಒಬ್ಬಳೇ ಸಾಕು, ನಂದಲ್ಲ ಎಲ್ಲರ ಐಡೆಂಟಿಟಿನೂ ಅಷ್ಟೇ. ಏನು ಹೇಳ್ತೀಯ ಅವಳ ಬಗ್ಗೆ? ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಅಂದ್ರೆ ಹೇಳ್ತಾಳಲ್ಲ ಏನೇನ. ನಾನು ಏನಾದ್ರು ಹೇಳಕ್ಕಾಗತ್ತಾ? ಹೌದು, ಬೆಸ್ಟಿ ಬಗ್ಗೆ. ಬೆಸ್ಟೀಸು ಯಾವ ಥರ ಬೆಸ್ಟೀಸ್ ಅಂದರೆ ಈ ಹಂದಿ ನಾಯಿಗಳಿರುತ್ತಲ್ಲ ಆ ಥರ ಫ್ರೆಂಡ್ಶಿಪ್ ಇವ್ರದ್ದು. ಏನು ಕೇಳ್ತೀರಾ? ಕ್ಯಾಮ್ರಾ ಹಿಡ್ದಾಗ ಸ್ವಲ್ಪ ಜಾಸ್ತಿ ಫ್ರೆಂಡ್ಶಿಪ್ಪು ಎಕ್ಸ್ಪೋಸ್ ಆಗ್ಬಿಡುತ್ತೆ ಅಷ್ಟೇ. ಆಮೇಲೆ ಏನು ಗೊತ್ತಾಗ ಲೇಖಿ ಇನ್ನೊಂದು ಕೆಲಸ ಮಾಡ್ತಾಳೆ, ನಾನು ಏನೇನು ಎಕ್ಸ್ಪ್ರೆಷನ್ ಕೊಡ್ತೀನಿ ಅದನ್ನೆಲ್ಲ ಆಡ್ಕೊಳ್ಳೋದು, ಏನು ಎಕ್ಸ್ಪ್ರೆಷನ್ ಕೊಡ್ತೀನಿ ಅದನ್ನೆಲ್ಲ ತುಂಬ ಕೆಟ್ಟದಾಗಿ ಅವಳು ಮಾಡೋದು, ಅದನ್ನು ಅವಳು ಬೇಡ ಅಂತಂದ್ರು ಸೀಕ್ರೆಟಾಗಿ ಕ್ಯಾಮ್ರಾ ಇಟ್ಟು ನಾನು ಮಾಡಿ ವ್ಲಾಗಲ್ಲಿ ಹಾಕ್ತೀನಿ. ಅವಳು ಏನೇ ಆದರೂ ಗೊತ್ತಿಲ್ಲ, ಆ ವ್ಲಾಗಲ್ಲಿ ಅವಳು ಬಂದೇ ಬರ್ತಾಳೆ ನೋಡಿ. ಗೈಸ್ ಇವಾಗ ಚೆನ್ನಾಯ್ತಾ? ಹಾಕೊಂಡು ಬಾ ಅಂತ ಅದಕ್ಕೆ ಹೇಳಿದ್ದು. ಇವಳು ಮೊಸರಕ್ಕ ತಿನ್ನೋಣ ಅಂತಂದ್ಬಿಟ್ಟು ಬೌಲಲ್ಲಿ ಹಾಕೋ ಬಂದ್ಲು. ನೋಡಿದ್ರೆ ಸಾಂಬಾರು ಚೆನ್ನಾಗಿತ್ತಂತೆ. ನಾನು ಚಪಾತಿ, ಪಲ್ಯ, ಮಜ್ಜಿಗೆ, ಸಾಂಬಾರು ಇಷ್ಟ ಹಾಕೊಂಡಿದ್ದೀನಿ ಗೈಸ್.
ಪಲ್ಯ ಚೆನ್ನಾಗಿದೆ ಅಂತ ಫೀಲ್ ಆಗ್ತಿದೆ. ಸಾಂಬಾರು ಚೆನ್ನಾಗಿದೆ ಅಂತ ಮನುಷ್ಯ ಹೇಳೋದು, ಪಲ್ಯ ಚೆನ್ನಾಗಿದೆ ಅಂತ. ಚಪಾತಿ ಕೀಳೋಕ್ಕಾಗ್ತಾ ಇಲ್ಲ, ಅಲ್ಲಿ ಇಷ್ಟು ಮೆತ್ತಗಿತ್ತು, ಫ್ಯಾನ್ ಇದಕ್ಕೆ ಎಲ್ಲ ಇದಾಗ್ಬಿಟ್ಟೈತೆ. ಪಲ್ಯ ಚೆನ್ನಾಗಿದೆ ಅಂತ ಫೀಲ್ ಆಗ್ತಿದೆ, ನೋಡುವ. ಸೂಪರ್ ಅನ್ನಕ್ಕೆ ಕೈಯಿಲ್ಲ. ಚೆನ್ನಾಗಿದೆ, ಬಟ್ ಮೆಣಸಿನ್ಕಾಯಿ ತಿನ್ಬಿಟ್ಟು ಅನಿಸುತ್ತೆ, ಖಾರ ಖಾರ. ಅದಷ್ಟು ಚೆನ್ನಾಗಿದೆ. ಸಾಂಬಾರಲ್ಲಿ ಒಂದ್ಸಲ ನೋಡುವ. ಸಾಂಬಾರು ಚೆನ್ನಾಗಿದೆ, ಪಲ್ಯನೂ ಸಾಕಾಗೈತೆ. ಬಿಕಾಸ್ ಬಟಾಣಿ ಮತ್ತು ಆಲೂಗಡ್ಡೆ ಎರಡು ನನಗಿಷ್ಟ, ಅದೆರಡು ಐತೆ ಅದರಲ್ಲಿ, ಅದಕ್ಕೆ ಚೆನ್ನಾಗಿದೆ ಗೈಸ್. ನನ್ಗೆ ಹೊಟ್ಟೆ ತುಂಬಿರ್ಬೇಕು, ಹೊಟ್ಟೆ ಹಸ್ವಾಗುತ್ತೆ ಬೆಳಗ್ಗೆ. ನಂಗೆ ಟ್ರಾವೆಲ್ ಮಾಡಕ್ ಆಗಲ್ಲ, ಏನಾದ್ರು ತಿನ್ಬೇಕು, ಇಲ್ಲಾಂದ್ರೆ ಸಡನ್ ಆಗಿ ತಿಂದ ತಕ್ಷಣ ನಂಗೆ ಟ್ರಾವೆಲ್ ಮಾಡಕ್ ಆಗಲ್ಲ. ಸೊ ಈ ಟ್ಯಾಬ್ಲೆಟ್ಸ್ ನನ್ ಜೊತೆ ಇರ್ಲೇಬೇಕು, ವಾಮಿಟ್ಸ್ ಆಗೋ ಚಾನ್ಸಸ್ ಜಾಸ್ತಿ. ಇದು ಆಕ್ಚುಲಿ ಲೈಕ್ ಫ್ರೆಂಡ್ಶಿಪ್ ಬ್ಯಾಂಡ್ ಯಾರು ಕೊಟ್ಟಿರೋದಲ್ಲ, ನಾನೇ